ಕತೆ ಅತ್ತೆಯ ಅಚ್ಚರಿ ವಸಿಯತ್ತು. ಮಂಜುಳಾ ಮದುವೆಯಾದ 2 ದಿನಗಳ ನಂತರ ತನ್ನ ಗಂಡ ರಾಜು ಜೊತೆ ನಗರದಲ್ಲಿರುವ ದೊಡ್ಡ ಬಂಗಲೆಗೆ ಕಾಲಿಟ್ಟಳು. ಬಾಗಿಲು ತೋರಣ, ಹೂಮಾಲೆಗಳು ಇನ್ನು ಮದುವೆಯ ಸಂಭ್ರಮವನ್ನು ನೆನಪಿಸುತ್ತಿದ್ದವು. ಮನೆಯ ಒಳಗೆಲ್ಲ ಚಿನ್ನದ ಚುಕ್ಕಿ, ಹಳೆಯ ತಾಮ್ರದ ಪಾತ್ರೆಗಳು, ದೊಡ್ಡ ಪೀಠೋಪಕರಣಗಳು. ಈ ಮನೆಯ ವೈಭವ ನೋಡಿದ ಮಂಜುಳಾಳ ಮನಸ್ಸು ಹೆಮ್ಮೆಯಿಂದ ಕೂಡಿದರೂ ಎಡೆಬಿಡದೆ ಭಯವೂ ತಟ್ಟಿತು. ಇಷ್ಟೊಂದು ದೊಡ್ಡ ಮನೆಯ ಮಗಳು ನಾನು ಆಗಬೇಕೇ? ನಾನು ಇಲ್ಲಿ ಹೊಂದಿಕೊಳ್ಳುತ್ತೇನೋ ಎಂದು ಅವಳು ತಲೆಯೊಳಗೆ ಪ್ರಶ್ನಿಸಿಕೊಳ್ಳುತ್ತಿದ್ದಳು. ಬಾಗಿಲಲ್ಲಿ ಕುಳಿತಿದ್ದ ಸುಭದ್ರಾದೇವಿ, ರಾಜುವಿನ ತಾಯಿ, ಮಂಜುಳಾಳ ಅತ್ತೆ. ಬಿಳಿ ಬಟ್ಟೆಯಲ್ಲಿ, ಎದೆ ತುಂಬಿದ ಚಿನ್ನದ ಸರದಲ್ಲಿ, ಗಂಭೀರ ಮುಖದಲ್ಲಿ ಕೂರಿದ್ದ ಆಕೆಯನ್ನು ನೋಡಿ ಮಂಜುಳಾಳ ಮನಸ್ಸಿಗೆ ಒಂದು ವಿಚಿತ್ರ ಭಯ ಹುಟ್ಟಿತು. ಸುಭದ್ರಾದೇವಿ ಹೊಸ ಸೊಸೆಗೆ ಸ್ವಾಗತ ಮಾಡಿದರು. ಆ ನಗುವಿನಲ್ಲಿ ತಾಯಿಯ ಮಮತೆ ಕಾಣಿಸಲಿಲ್ಲ. ಮಂಜುಳಾ ಪಾದಸ್ಪರ್ಶ ಮಾಡುತ್ತಿದ್ದಂತೆ ಸುಭದ್ರಾದೇವಿ ಚಿನ್ನದ ಕಿವಿಯೋಲೆ ಸೀರೆ ಕೊಟ್ಟಳು. ಆದರೆ ಆ ಕೊಡುಗೆಯ ಹಿಂದೆ ಒಂದು ಗೌರವಕ್ಕಿಂತ ಹೆಚ್ಚು ನಿಯಮ ಪಾಲಿಸಬೇಕು ಎಂದು ಎಚ್ಚರಿಕೆಯ ಛಾಯೆ ಮಂಜುಳಾಗೆ ಕಾಣಿಸಿತು. ಮನೆ ತುಂಬ ಅಣ್ಣಂದಿರು, ಅಕ್ಕಂದಿರು, ಬಂಧುಗಳು ಆಸ್ತಿಪಾಸ್ತಿಯ ಮಾತುಗಳಲ್ಲಿ ತೊಡಗಿದ್ದರು. ಆದರೆ ಮಂಜುಳಾಳ ಹೃದಯದಲ್ಲಿ ಒಂದೇ ಹಂಬಲ, ಇಲ್ಲಿ ನನಗೆ ಒಂದು ತಾಯಿಯ ಮಮತೆ ಸಿಗಬಹುದೇ? ಆ ರಾತ್ರಿ ಮಂಜುಳಾ ಹಾಸಿಗೆಯಲ್ಲಿ ಮಲಗಿದ್ದಾಗ ಅವಳ ಕಣ್ಣಲ್ಲಿ ಹಬ್ಬದ ದಿನಗಳ ಮಿಂಚಿಗಿಂತ ಹೆಚ್ಚು ಕಣ್ಣೀರು ತುಂಬಿಕೊಂಡಿತ್ತು. ಹೊಸ ಜೀವನದ ಕನಸು ಅವಳ ಮುಂದೆ ಇದ್ದರೂ ಅವಳ ನೆರಳಲ್ಲಿ ಅತ್ತೆಯ ಕಠಿಣ ಮುಖ, ಮನೆತನದ ಕಟ್ಟುಪಾಡು, ಅಜ್ಞಾತ ಭವಿಷ್ಯದ ಭಯ ಅವಳ ಮನಸ್ಸನ್ನು ಆವರಿಸಿತ್ತು. ಮಂಜುಳಾ ಹೊಸ ಜೀವನಕ್ಕೆ ಹೊಂದಿಕೊಳ್ಳಬೇಕೆಂದು ತನ್ನೊಳಗೆ ನಿರ್ಧಾರ ಮಾಡಿಕೊಂಡಿದ್ದಳು. ಬೆಳಗ್ಗೆ ಹಗಲು ಬೆಳಗುವಷ್ಟರಲ್ಲಿ ಸುಭದ್ರಾದೇವಿಯ ಶಬ್ದ ಕೇಳಿಸಿತು. ಎದ್ದೋ ಮಂಜುಳಾ, ನಮ್ಮ ಮನೆಗೆ ಸೂರ್ಯೋದಯಕ್ಕಿಂತ ಮೊದಲು ಕೆಲಸ ಶುರುವಾಗಬೇಕು. ಅಡುಗೆ ಮನೆಗೆ ಹೊಗೆಯಿಂದ ಮುಗಿದು ದೇವರ ಪೂಜೆ ಆಗಿ ಮನೆ ಚೆನ್ನಾಗಿ ಸ್ವಚ್ಛವಾಗಿರಬೇಕು. ಇದು ನಮ್ಮ ಮನೆಯ ಪದ್ಧತಿ. ಮಂಜುಳಾ ಕಣ್ಣು ಮಿಟುಕಿಸುತ್ತಾ ಎದ್ದು ಅಡುಗೆ ಮನೆಗೆ ಹೋದಳು. ಅಲ್ಲಿ ಈಗಾಗಲೇ ಕಾಫಿ ಕುದಿಯುತ್ತಿತ್ತು. ಅತ್ತೆ ತನ್ನ ಸೊಸೆಯನ್ನು ಗಮನಿಸುತ್ತಾ ಹೇಳಿದರು, ಹುಡುಗಿ, ಕಾಫಿಯಲ್ಲಿ ಸಕ್ಕರೆ ಸರಿಯಾಗಿ ಹಾಕಬೇಕು. ರಾಜುಗೆ ಸಕ್ಕರೆ ಕಡಿಮೆ, ನನಗೆ ಹೆಚ್ಚು ಬೇಕು. ಅಣ್ಣಂದರಿಗೆ ಬೇರೆ ರೀತಿ ಇಷ್ಟ. ಎಲ್ಲರ ರುಚಿ ಬೇರೆ ಬೇರೆ. ತಪ್ಪಾದರೆ ನಾನು ಮನ್ನಿಸುವುದಿಲ್ಲ. ಮಂಜುಳಾಳಿಗೆ ಇದು ಹೊಸದು. ಅವಳಿಗೆ ಗೊತ್ತಾಗತೊಡಗಿತು. ಈ ಮನೆಯಲ್ಲಿ ಪ್ರೀತಿ, ಮಮತೆಗಿಂತ ನಿಯಮ, ಶಿಸ್ತಿಗೆ ಹೆಚ್ಚಿನ ಸ್ಥಾನವಿತ್ತು. ಒಂದು ದಿನ ಅವಳು ಧೈರ್ಯವಾಗಿ ಅತ್ತೆಗೆ ಹೇಳಿದಳು, ಅಮ್ಮ, ನನಗೆ ಮದುವೆಯ ಮೊದಲನೇ ಲೆಕ್ಚರರ್ ಕೆಲಸ ಸಿಕ್ಕಿತು. ನಾನು ಅದನ್ನೇ ಮುಂದುವರೆಸಲು ಬಯಸುತ್ತೇನೆ. ಆ ಮಾತು ಕೇಳುತ್ತಿದ್ದಂತೆ ಸುಭದ್ರಾದೇವಿಯ ಮುಖ ಗಂಭೀರವಾಯಿತು. ಮಂಜುಳಾ, ನಮ್ಮ ಮನೆ ಸೊಸೆಯ ಕೆಲಸ ಮನೆಯೊಳಗೆ ಮಾತ್ರ. ಬಾಗಿಲು ದಾಟಿ ಹೊರಗೆ ಹೋಗುವುದು ನನಗೆ ಇಷ್ಟವಿಲ್ಲ. ನಿನ್ನ ಆಸೆ ನನಗೆ ಗೊತ್ತಿದೆ. ಆದರೆ ನಮ್ಮ ವಂಶದ ಪದ್ಧತಿ ಹಾಳಾಗಬಾರದು. ಇನ್ನು ಮುಂದೆ ಇಂಥ ಮಾತು ಬೇಡ. ಮಂಜುಳಾಳ ಕಣ್ಣು ನೀರಿನಿಂದ ತುಂಬಿತು. ಅವಳು ಏನೂ ಉತ್ತರಿಸಲಿಲ್ಲ. ಆ ರಾತ್ರಿ ಅವಳ ಹೃದಯದೊಳಗೆ ಅಳುತ್ತಾ ಕೇಳಿಕೊಂಡಳು, ನಾನು ನನ್ನ ಕನಸುಗಳನ್ನು ಬಿಟ್ಟುಬಿಟ್ಟರೆ ನಾನು ನಾನಾಗಿರುವುದೇ ಇಲ್ಲವಲ್ಲ. ಆದರೆ ಅತ್ತೆ ನನಗೆ ಅವಕಾಶ ಕೊಟ್ಟಿಲ್ಲ. ಈ ಮನೆ ನನಗೆ ಕಾರಾಗೃಹವಾಗುವುದೇ? ಮನೆಯಲ್ಲೆಲ್ಲ ಅತ್ತೆಯ ಮಾತೇ ಆಜ್ಞೆ. ಇತರ ಮಕ್ಕಳು, ಸಂಬಂಧಿಕರು ಎಲ್ಲರೂ ಅವಳನ್ನು ಗೌರವದಿಂದ ಅಮ್ಮ ಎಂದು ಕರೆಯುತ್ತಿದ್ದರು. ಆದರೆ ಮಂಜುಳಾಳ ಕಿವಿಗೆ ಆ ಗೌರವದ ಹಿಂದಿನ ಭಯವೇ ಹೆಚ್ಚು ಕೇಳಿಸುತ್ತಿತ್ತು. ಮನೆಯ ಗೋಡೆಗಳು ವೈಭವದಿಂದ ಹೊಳೆಯುತ್ತಿದ್ದರೂ ಅವಳ ಮನಸ್ಸಿಗೆ ಅವು ಚಳಿಯ ಗೋಡೆಗಳಂತಾಗಿದ್ದವು. ಆ ದಿನದಿಂದ ಮಂಜುಳಾ ತನ್ನ ಮನಸ್ಸಿನಲ್ಲಿ ತೀರ್ಮಾನಿಸಿದಳು, ನಾನು ಅತ್ತೆಯ ಹೃದಯ ಗೆಲ್ಲಬೇಕು, ಬೇರೆ ದಾರಿಯೇ ಇಲ್ಲ. ಮಂಜುಳಾ ತನ್ನ ಅತ್ತೆಯ ಮನಸ್ಸು ಗೆಲ್ಲಲು ಪ್ರಯತ್ನಿಸುತ್ತಿದ್ದಳು. ಪ್ರತಿದಿನ ಬೆಳಗ್ಗೆ ಎದ್ದು ಅಡಿಗೆ ಮನೆಗೆ ಹೋಗಿ ಅತ್ತೆಯ ಮಾತು ಕೇಳಿ ಮನೆ
ಎಲ್ಲವನ್ನೂ ನಿಭಾಯಿಸುತ್ತಿದ್ದಳು. ಕೆಲಸವನ್ನು ನಗುತ್ತಾ ಮಾಡುತ್ತಿದ್ದಳು. ಆದರೆ ಎಷ್ಟು ಪ್ರಯತ್ನಿಸುತ್ತಿದ್ದರೂ ಸುಭದ್ರಾ ದೇವಿಯ ಕಠಿಣ ನೋಟ, ಕಠಿಣ ಮಾತು ಕಡಿಮೆಯಾಗಲಿಲ್ಲ. ಒಂದು ದಿನ ಸಂಜೆ ಅಡುಗೆ ಮನೆಗೆ ಅತಿಥಿಗಳು ಬಂದಿದ್ದರು. ಮಂಜುಳಾ ಮಂಜುಳಾ ಅವರಿಗೆಲ್ಲರಿಗೂ ಕಾಫಿ ತಯಾರಿಸಿ ಕೊಟ್ಟಳು. ಸ್ವಲ್ಪ ತಡವಾಯಿತು. ತಡವಾದುದನ್ನು ಕಂಡು ಸುಭದ್ರಾದೇವಿ ಕೋಪದಿಂದ ಎಲ್ಲರ ಮುಂದೆ ಹೇಳಿದಳು, ಮಂಜುಳಾ, ಇಷ್ಟೊಂದು ದೊಡ್ಡ ಮನೆಯಲ್ಲಿ ಅತಿಥಿಗಳಿಗೆ ತಡವಾಗಿ ಕಾಫಿ ಕೊಡುವುದೇ? ನಮ್ಮ ಮನೆಯ ಮೂರ್ತಿ ಹಾಳು ಮಾಡ್ತೀಯಾ? ಅತಿ ಅತಿಥಿಗಳು ಸಹಜವಾಗಿ ನೋಡಿಕೊಂಡರು. ಮಂಜುಳಾಳ ಮುಖ ಕೆಂಪಾಗಿ ಬಿಟ್ಟಿತು. ಅವಳ ಕೈಯಲ್ಲಿದ್ದ ಕಾಫಿ ಗ್ಲಾಸ್ ಕಂಪಿಸುತ್ತಿತ್ತು. ಕಣ್ಣಲ್ಲಿ ಕಣ್ಣೀರು ತುಂಬಿಕೊಂಡಿದ್ದರೂ ಮಾತು ಬಾಯಿಂದ ಬರಲಿಲ್ಲ. ಅವಳು ಮೌನವಾಗಿಯೇ ಕಾಫಿ ಹಂಚಿಕೊಂಡಳು. ಆ ರಾತ್ರಿ ಹಾಸಿಗೆಯಲ್ಲಿ ರಾಜು ಹತ್ತಿರ ಕುಳಿತಿದ್ದಾಗ ಮಂಜುಳಾ ನಿಧಾನವಾಗಿ ಕೇಳಿದಳು, ರಾಜು, ನೀನು ಏಕೆ ಮಾತನಾಡಲಿಲ್ಲ? ನನಗೆ ಎಲ್ಲರ ಮುಂದೆ ಅಮ್ಮ ಅವಮಾನ ಮಾಡಿದ್ರು. ನೀನು ಒಂದೇ ಮಾತು ಹೇಳಲಿಲ್ಲ. ರಾಜು ತಲೆ ತಗ್ಗಿಸಿಕೊಂಡು ಮೌನವಾಗಿದ್ದ. ಮಂಜುಳಾ, ನನ್ನ ತಾಯಿ ಹೀಗೆ ಇರುತ್ತಾರೆ. ಅವರ ಮುಂದೆ ನಾನೂ ಸಹ ಏನು ಹೇಳಲು ಸಾಧ್ಯವಿಲ್ಲ. ನೀನು ಸಹಿಸಿಕೊಳ್ಳು. ಕಾಲದಿಂದ ಎಲ್ಲ ಸರಿಯಾಗುತ್ತದೆ. ಈ ಮಾತು ಕೇಳಿ ಮಂಜುಳಾಳ ಹೃದಯದಲ್ಲಿ ಇನ್ನಷ್ಟು ನೋವುಂಟು ಮಾಡಿತು. ನನ್ನ ಗಂಡ ನನ್ನ ಜೊತೆಗೆ ನಿಂತಿಲ್ಲ. ಹೀಗಿರೋದ್ರಿಂದ ನಾನು ಒಂಟಿಯಾಗೇ ಹೋರಾಡಬೇಕೇ ಎಂದು ಆಕೆಯ ಮನಸ್ಸು ಕೂಗಿತು. ಮನೆಯ ಇತರ ಮಕ್ಕಳು, ಅಕ್ಕಂದಿರು, ಅಣ್ಣಂದಿರು ಕೂಡ ಮಂಜುಳಾಳ ಕಡೆ ಅನುಮಾನದಿಂದಲೇ ನೋಡುತ್ತಿದ್ದರು. ಹೊಸ ಸೊಸೆ ಬಂದು ಅಮ್ಮನ ಮನಸ್ಸು ಬದಲಾಯಿಸುತ್ತಾಳೋ? ನಮಗೆ ಸಿಗಬೇಕಾದ ಹಕ್ಕು ಕಡಿಮೆಯಾಗುತ್ತದೋ ಎಂಬ ಭಾವನೆ ಅವರ ಕಣ್ಣಲ್ಲಿ ಮಂಜುಳಾ ಸ್ಪಷ್ಟವಾಗಿ ನೋಡುತ್ತಿದ್ದಳು. ಮನೆಯ ಗೋಡೆಗಳಲ್ಲಿ ಬಿರುಕು ಕಾಣಿಸಿಕೊಂಡಂತೆ ಅತ್ತೆ ಸೊಸೆಯ ಸಂಬಂಧದಲ್ಲೂ ಬಿರುಕುಗಳು ಮಳೆಯುತ್ತಾ ಹೋದವು. ಮಂಜುಳಾಳ ಮೌನವೇ ಅವಳಿಗೆ ಶಸ್ತ್ರವಾಗಿತ್ತು. ಆದರೆ ಆ ಮೌನದ ಹಿಂದೆ ಕಣ್ಣೀರು, ನೋವು, ಕನಸುಗಳ ಒತ್ತಡ ಅಡಗಿಕೊಂಡಿತ್ತು. ಸುಭದ್ರಾದೇವಿ ನಗರದ ಗಣ್ಯರಲ್ಲಿ ಒಬ್ಬಳು. ಅವಳ ಹೆಸರಿನಲ್ಲಿ ಬೃಹತ್ ಆಸ್ತಿಪಾಸ್ತಿ, ಜಮೀನುಗಳು, ಬಂಗಲೆಗಳು, ಚಿನ್ನಾಭರಣಗಳು, ಕೋಟ್ಯಾಂತರ ಮೌಲ್ಯದ ಬ್ಯಾಂಕ್ ಖಾತೆಗಳು. ಸಮಾಜದಲ್ಲಿ ಅವಳ ಹೆಸರೇ ಗೌರವ. ಆದರೆ ಆಸ್ತಿಯ ನೆರಳು ಮನೆಯಲ್ಲಿ ದಿನದಿಂದ ದಿನಕ್ಕೆ ಗಟ್ಟಿಯಾಗಿ ಬಿದ್ದಿತು. ಮನೆಯ ಪ್ರತಿಯೊಂದು ಮಾತಿನ ಹಿಂದೆ, ಪ್ರತಿಯೊಂದು ಹಬ್ಬ ಕಾರ್ಯದ ಹಿಂದೆ ಆಸ್ತಿ ಯಾರಿಗೆ ಎಂಬ ಗುಪ್ತ ಲೆಕ್ಕಾಚಾರವಿತ್ತು. ಮಂಜುಳಾ ಹೊಸ ಸೊಸೆ. ಇವಳಿಗೆ ಅತ್ತೆಯ ಹೃದಯದಲ್ಲಿ ಪ್ರೀತಿ ಇಲ್ಲವೆಂಬ ಭಾವನೆ ಇತ್ತು. ಆದರೂ ಮಂಜುಳಾಳನ್ನು ನೋಡಿ ಎಲ್ಲರೂ ತಮ್ಮೊಳಗೆ ಚರ್ಚಿಸುತ್ತಿದ್ದರು. ಅಮ್ಮ ನಮ್ಮನ್ನು ಬಿಟ್ಟು ಈ ಸೊಸೆ ಕಡೆ ಹೆಚ್ಚು ಒಲಿದರೆ ಅಮ್ಮ ಬರೆದ ವಸಿಯತ್ತಿನಲ್ಲಿ ಏನಾದರೂ ಬದಲಾವಣೆ ಮಾಡಿದರೆ ಮಂಜುಳಾಳ ಕಿವಿಗೂ ಈ ಮಾತುಗಳು ತಟ್ಟುತ್ತಿದ್ದವು. ಒಂದು ದಿನ ಅಡುಗೆ ಮನೆಗೆ ಹೋದಾಗ ಮಗಳು ಮಾಧವಿ ನಿಧಾನವಾಗಿ ತನ್ನ ಅಣ್ಣನಿಗೆ ಹೇಳುತ್ತಿರುವುದನ್ನು ಕೇಳಿದಳು. ನಮ್ಮ ಅಮ್ಮನ ಆಸ್ತಿಗೆ ಈಗ ಹೊಸ ಸೊಸೆ ಕಣ್ಣು ಬಿದ್ದಂತೆ ಕಾಣ್ತಿದೆ. ನೋಡುತ್ತೀರಿ, ಕೆಲವು ದಿನಗಳಲ್ಲಿ ನಮ್ಮ ಹಕ್ಕೆ ಕಡಿಮೆಯಾಗಬಹುದು. ಈ ಮಾತು ಮಂಜುಳಾಳ ಹೃದಯಕ್ಕೆ ಚೂರಿಯಂತೆ ಚುಚ್ಚಿತು. ಆದರೆ ಅವಳ ಮನಸ್ಸಿನಲ್ಲಿ, ನಾನು ಆಸ್ತಿಗಾಗಿ ಬಂದವಳಲ್ಲ. ನಾನು ತಾಯಿಯ ಪ್ರೀತಿಗಾಗಿ ಬಯಸಿದವಳು. ಆದರೆ ಎಲ್ಲರಿಗೂ ನಾನು ಸ್ವಾರ್ಥಿಯಾಗಿ ಕಾಣುತ್ತಿದ್ದೇನೆ ಎಂದು ಮನಸ್ಸಿನಲ್ಲಿ ಕೂಗಿಕೊಂಡಳು. ಸುಭದ್ರಾದೇವಿ ಹೊರಗೆ ಎಲ್ಲರಿಗೂ ದಾನ, ದಕ್ಷತೆ, ಧಾರಾಳತನ ತೋರಿಸುತ್ತಿದ್ದರು. ಮನೆಯೊಳಗೆ ಎಲ್ಲ ಮಕ್ಕಳ ಮೇಲೂ ಮಂಜುಳಾ ಮೇಲೂ ಕಣ್ಣಿಟ್ಟಿದ್ದರು. ಅವಳ ದೃಷ್ಟಿ, ಅವಳ ಮೌನ ಎಲ್ಲರ ಮನಸ್ಸಿನಲ್ಲಿ ಭಯ ಹುಟ್ಟಿಸುತ್ತಿತ್ತು. ಒಂದು ಸಂಜೆ ಮಂಜುಳಾ ಧೈರ್ಯವಾಗಿ ಅತ್ತೆಯ ಹತ್ತಿರ ಕುಳಿತುಕೊಂಡು ಕೇಳಿದಳು, ಅಮ್ಮ, ನೀವು ನನ್ನನ್ನು ಸ್ವಲ್ಪ ಮಗಳಂತೆ ನೋಡಿದರೆ ನಾನು ತುಂಬ ಖುಷಿ ಪಡುತ್ತೇನೆ. ನನಗೆ ಆಸ್ತಿಯ ಆಸೆ ಇಲ್ಲ. ನನಗೆ ಬೇಕಾಗಿರುವುದು ನಿಮ್ಮ ಮಮತೆ ಮಾತ್ರ. ಸುಭದ್ರಾದೇವಿ ಮಂಜುಳಾಳ ಕಣ್ಣಿಗೆ ಕಣ್ಣೀರು ತುಂಬಿದ್ದನ್ನು ಗಮನಿಸಿದರು. ಬಾಯಲ್ಲಿ ಒಂದೇ ಮಾತು ಹೇಳಿದರವರು, ಮಗು,
ಮಾತು ಹೇಳುವುದು ಸುಲಭ, ಆದರೆ ನಿನ್ನ ಹೃದಯದ ಆಳತೆಯನ್ನು ನನಗೆ ನೋಡಬೇಕು. ಸಮಯವೇ ನನಗೆ ಉತ್ತರ ಕೊಡುತ್ತದೆ ಬಿಡು. ಈ ಮಾತು ಕೇಳಿ ಮಂಜುಳಾಳ ಕಣ್ಣೀರು ನಿಂತದ್ದೇ ಇಲ್ಲ. ಅವಳು ಅಳುತ್ತಲೇ, ಅತ್ತೆಯ ಮನಸ್ಸನ್ನು ಗೆಲ್ಲುವ ಗೆಲ್ಲುವುದೇ ನನಗೆ ಸವಾಲು. ಆದರೆ ಆ ಮನಸ್ಸು ಗೆಲ್ಲದೆ ಬದುಕುವುದೇ ಇನ್ನೂ ಕಷ್ಟ. ಮನೆಗೆ ಬಂದು ಅತಿಥಿಗಳು ಕುಳಿತಿದ್ದರು. ಬಂಧು ಬಳಗ, ಹಳ್ಳಿಯಿಂದ ಬಂದ ಹಳೆಯ ಸ್ನೇಹಿತರು, ನೆರೆಹೊರೆಯವರು ಎಲ್ಲರೂ ದೊಡ್ಡ ಸಭಾಂಗಣದಲ್ಲಿ ಸೇರಿಕೊಂಡಿದ್ದರು. ಮನೆ ತುಂಬ ಚರ್ಚೆ, ನಗು, ಸಂಭ್ರಮ. ಮಂಜುಳಾ ಅಡಿಗೆ ಮನೆಗೆ ಹೋಗಿ ತಟ್ಟೆಗಳಲ್ಲಿ ತಿಂಡಿ ತಿನಿಸು ತಯಾರಿಸುತ್ತಿದ್ದಳು. ಅವಳ ಕೈಯಲ್ಲಿ ಕೆಲಸ ತುಂಬಿದರೂ ಮುಖದಲ್ಲಿ ಒಂದು ಸಂತೋಷದ ನಗು ಇತ್ತು. ಇಂದು ಅತ್ತೆ ನನ್ನ ಕೆಲಸ ಮೆಚ್ಚಿಕೊಳ್ಳಬಹುದು ಎಂಬ ನಿರೀಕ್ಷೆಯಲ್ಲಿ ಅವಳು ಬೆಳಗುತ್ತಿದ್ದಳು. ಆದರೆ ಅದೃಷ್ಟವಶಾತ್ ಒಂದು ಚಿಕ್ಕ ತಪ್ಪು ನಡೆಯಿತು. ಹಾಗೇ ಬಿಟ್ಟಿತು. ಅತಿಥಿಗಳಿಗೆ ಕಾಫಿ ತಡವಾಯಿತು. ಸುಭದ್ರಾದೇವಿ ಸಭಾಂಗಣದ ಮಧ್ಯೆ ಕುಳಿತಿದ್ದಳು. ಕಾಫಿ ಬರಲು ತಡವಾದಾಗ ಅವಳ ಮುಖದಲ್ಲಿ ಕೋಪ ಜ್ವಾಲೆ ಹೊತ್ತಿತ್ತು. ಮಂಜುಳಾ ಟ್ರೇ ಹಿಡಿದು ನಡುಗುತ್ತಾ ಒಳಬಂದಳು. ತಡವಾದದ್ದಕ್ಕೆ ಅವಳು ನೇರವಾಗಿ ಕ್ಷಮೆ ಕೇಳಲು ಬಾಯಿ ಬಿಟ್ಟಿದ್ದರೂ ಮಾತೇ ಬರಲೇ ಇಲ್ಲ. ಆ ಕ್ಷಣ ಸುಭದ್ರಾದೇವಿಯ ಶಬ್ದ ಬಿರುಗಾಳಿ ಎದ್ದಂತೆ ಕೊಠಡಿಯಲ್ಲಿ ನಡುಗಿತು. ಇಷ್ಟೊಂದು ದೊಡ್ಡ ಮನೆ, ಇಷ್ಟೊಂದು ಜನರ ಮುಂದೆ ಈ ಹುಡುಗಿ ನಮಗೆ ಅವಮಾನ ಮಾಡ್ತಾಳೆ. ಕಾಫಿ ತಡವಾದರೆ ನಮ್ಮ ಮನೆಯ ಮೂರ್ತಿ ಹೋಗುವುದಿಲ್ಲವೇ? ಇದು ಯಾವ ತರಹದ ಸೊಸೆ? ಕೊಠಡಿ ಮೌನವಾಗಿ ಬಿಟ್ಟಿತು. ಎಲ್ಲ ಅತಿಥಿಗಳ ಕಣ್ಣು ಮಂಜುಳಾಳ ಮೇಲೆ ಬಿದ್ದವು. ಮಂಜುಳಾಳ ಕೈಯಲ್ಲಿದ್ದ ಟ್ರೇ ಕಂಪಿಸುತ್ತಿತ್ತು. ಕಾಫಿ ಚಿಮ್ಮಿ ಅವಳ ಕೈ ಸುಟ್ಟಿತು. ಆದರೆ ಅವಳು ಶಬ್ದ ಮಾಡಲಿಲ್ಲ. ಕಣ್ಣೀರನ್ನು ಬಲವಂತವಾಗಿ ಹಿಡಿದು ಕಾಫಿ ಕಪ್ಗಳನ್ನು ಹಂಚಿಕೊಂಡಳು. ಅತಿಥಿಗಳಿಗೆ ಕೆಲವರು ತಮ್ಮೊಳಗೆ ಮಾತನಾಡಿಕೊಂಡರು. ಹುಡುಗಿ ಕಷ್ಟಪಟ್ಟಿಲ್ದೆ ಕಾಣ್ತಿದೆ. ಅತ್ತೆ ಅಷ್ಟೊಂದು ಕೋಪಗೊಳ್ಳಬೇಕಿತ್ತು. ಆದರೆ ಯಾರಿಗೂ ಮಾತು ಹೇಳಲು ಧೈರ್ಯ ಇರಲಿಲ್ಲ. ಆ ರಾತ್ರಿ ಮಂಜುಳಾ ಹಾಸಿಗೆಯಲ್ಲಿ ಕುಳಿತು ರಾಜುವನ್ನು ನೋಡಿ ಕೇಳಿದಳು. ರಾಜು, ನಿನ್ನ ತಾಯಿ ನನ್ನನ್ನು ಎಲ್ಲರ ಮುಂದೆ ಗದರಿಸಿದ್ರು. ನನ್ನ ತಪ್ಪೇ ಸರಿ. ಆದರೆ ಇಷ್ಟು ಅವಮಾನ ಮಾಡಬೇಕಿತ್ತೇ? ನೀನು ಒಂದೇ ಮಾತು ಹೇಳಲಿಲ್ಲ. ರಾಜು ತಲೆಯೂರಿಕೊಂಡು ಮೌನವಾಗಿಯೇ ಕುಳಿತ. ಕೊನೆಗೆ ನಿಧಾನವಾಗಿ ಹೇಳಿದನು, ಮಂಜುಳಾ, ನನ್ನ ತಾಯಿ ಹೀಗೇ ಇರುತ್ತಾರೆ. ಅವರಿಗೆ ಬದಲಾವಣೆ ತರುವುದೇ ಕಷ್ಟ. ನಾನು ಅವರ ಮುಂದೆ ಮಾತನಾಡಿದ್ರೆ ಇನ್ನು ನಿನಗೆ ಜಾಸ್ತಿ ಕೋಪಗೊಳ್ಳುತ್ತಾರೆ. ಆದ್ದರಿಂದ ಮೌನವೇ ಉತ್ತಮವಾಗಿದೆ. ಈ ಉತ್ತರ ಮಂಜುಳಾಳ ಹೃದಯಕ್ಕೆ ಮತ್ತೊಂದು ಕಲ್ಲು ಬಿದ್ದಂತೆ ಆಯಿತು. ನನ್ನ ಗಂಡನಿಗೂ ನನ್ನ ನೋವು ಕಾಣುತ್ತಿಲ್ಲವೇ? ನಾನು ಹೀಗೆ ಒಂಟಿಯಾಗಿ ಹೋರಾಡಬೇಕೇ ಎಂದು ಅವಳ ಹೃದಯ ಕೂಗುತ್ತಿತ್ತು. ಅತ್ತೆಯ ಕಠಿಣ ಮಾತು, ಗಂಡನ ಮೌನ, ಇತರ ಅನುಮಾನಗಳು ಎಲ್ಲವೂ ಸೇರಿ ಮಂಜುಳಾಳ ಹೃದಯದಲ್ಲಿ ಬಿರುಕು ಆಳವಾಗಿ ಮೂಡಿತು. ಆದರೂ ಅವಳು ತನ್ನೊಳಗೆ ಪ್ರತಿಜ್ಞೆ ಮಾಡಿದಳು. ಒಂದು ದಿನ ಅತ್ತೆಯ ಹೃದಯ ಗೆಲ್ಲಬೇಕು. ಇಲ್ಲದಿದ್ದರೆ ನಾನು ನನ್ನ ಜೀವನದ ಅರ್ಥವೇ ಕಳೆದುಕೊಳ್ಳುತ್ತೇನೆ. ಅತ್ತೆ ಸೊಸೆಯ ನಡುವಿನ ಚಿಕ್ಕ ಚಿಕ್ಕ ತಕರಾರುಗಳು ದಿನದಿಂದ ದಿನಕ್ಕೆ ಗಂಭೀರವಾಗುತ್ತಾ ಹೋದವು. ಮನೆ ಬಾಗಿಲಿನ ಅಂಗಳದಲ್ಲಿ ನಗುವಿಗಿಂತ ಹೆಚ್ಚು ಮೌನ, ಕಣ್ಣೀರಿನ ನೆರಳು ಹೆಚ್ಚಾಗಿತ್ತು. ಒಂದು ರಾತ್ರಿ ಅದೆಲ್ಲದರ ನಡುವೆ ಹಠಾತ್ ಆಗಿ ದೊಡ್ಡ ಘಟನೆ ನಡೆಯಿತು. ಸುಭದ್ರಾದೇವಿ ತಮ್ಮ ಕೊಠಡಿಯಲ್ಲಿ ಕೂತು ಹಿಸುಕಿ ಉಸಿರಾಡಲು ಶುರು ಮಾಡಿದಳು. ಆಕೆಯ ಉಸಿರು ಹಗ್ಗದಂತೆ ನಿಲ್ಲುತ್ತಿದ್ದಂತೆ ಹೊಟ್ಟೆ ಹಿಡಿದು ತೀವ್ರ ನೋವಿನಿಂದ ಹಾಸಿಗೆ ಮೇಲೆ ಬಿದ್ದಳು. ಮನೆಯಲ್ಲಿದ್ದವರು ಗಾಬರಿಯಿಂದ ಓಡಾಡಿದರು. ಅಮ್ಮಂಗೆ ಏನಾಯ್ತು ಎಂದು ಅಣ್ಣಂದಿರು ಅಕ್ಕಂದಿರು ಗೊಂದಲಗೊಂಡರು. ರಾಜು ತಕ್ಷಣ ಕಾರ್ ಕರೆಸಿಕೊಂಡು ತಾಯಿಯನ್ನು ಆಸ್ಪತ್ರೆಗೆ ಕರೆದೊಯ್ದು ಆಸ್ಪತ್ರೆಯ ಗದ್ದಲ ನಡುವೆ ಮಂಜುಳಾ ತಾಯಿಯನ್ನು ಹಿಡಿದು ಕೂಗುತ್ತಿದ್ದಳು. ಅಮ್ಮ, ನಿಮಗೆ ಏನೂ ಆಗೋದಿಲ್ಲ. ನೀವು ಶಕ್ತಿ ತುಂಬಿದವರು. ನಿಮ್ಮನ್ನು ದೇವರು ನಮ್ಮಿಂದ ಕಸಿದುಕೊಳ್ಳುವುದಿಲ್ಲ. ಆ ಕ್ಷಣ ಮಂಜುಳಾಳ ಹೃದಯದೊಳಗಿದ್ದ ಎಲ್ಲ ಕೋಪ, ನೋವು ಕರಗಿ ಹೋಯಿತು. ಅವಳಿಗೆ ಅತ್ತೆಯು ಕೇವಲ ಕಠಿಣ ಸ್ತ್ರೀ ಅಲ್ಲ, ತನ್ನ ಗಂಡನ ತಾಯಿ, ತನ್ನ ಮನೆಯ ದೀಪ ಅನ್ನಿಸಿತು. ವೈದ್ಯರು ತಕ್ಷಣ ತಪಾಸಣೆ ಮಾಡಿ ಹೇಳಿದರು,
ರಕ್ತದ ಒತ್ತಡ ತೀವ್ರವಾಗಿ ಏರಿದೆ. ಇನ್ನು ಕೆಲವು ಗಂಟೆಗಳಲ್ಲೇ ಗಂಭೀರವಾಗಬಹುದಿತ್ತು. ಚಿಂತಿಸಬೇಡಿ, ನಾವು ನೋಡಿಕೊಳ್ಳುತ್ತೇವೆ. ಮನೆಯವರು ಉಸಿರೆಳೆದರು. ಆದರೆ ಮನಸ್ಸಿನಲ್ಲೊಂದು ಭಯ ಮೂರ್ತಿಯಾಗಿ ನಿಂತಿತ್ತು. ಅಮ್ಮಗೆ ಏನಾದರೂ ಆಗಿಬಿಟ್ಟಿದ್ದರೆ ಏನು ಮಾಡಬೇಕಿತ್ತು? ಆಸ್ಪತ್ರೆಯ ವಾರ್ಡಿನಲ್ಲಿ ಸುಭದ್ರಾದೇವಿ ಶಾಂತವಾಗಿ ಮಲಗಿದ್ದಳು. ಮಂಜುಳಾ ಅವಳ ಕೈ ಹಿಡಿದು ನಿದ್ರೆ ಮಾಡದೆ ಕುಳಿತುಕೊಂಡಿದ್ದಳು. ಅವಳ ಮನಸ್ಸಿನಲ್ಲಿ ಒಂದೇ ಭಾವನೆ. ಅತ್ತೆಯ ಹೃದಯ ಗೆಲ್ಲದೆ ನಾನು ಸೋಲಬಾರದು. ನಾನು ಅವಳನ್ನು ಮಗಳಂತೆ ನೋಡಿಕೊಳ್ಳಬೇಕು. ಆ ರಾತ್ರಿ ಮಂಜುಳಾಳಿಗೆ ಮಲಗಲಾರದೆ ನಿದ್ದೆಯಲ್ಲೊಂದು ಅಚ್ಚರಿ ಘಟನೆ ಎದುರಾಯಿತು. ಅತ್ತೆಯ ಹಾಸಿಗೆಯ ಕೆಳಗಿದ್ದ ಹಳೆಯ ಫೈಲ್ಗಳಲ್ಲಿ ಹುಡುಕುತ್ತಿದ್ದಾಗ ಅವಳ ಕೈಗೆ ಬಿದ್ದಿತು ಒಂದು ವಸಿಯತ್ತಿನ ಕಾಗದ. ಮಂಜುಳಾಳ ಹೃದಯ ಬಡಿತ ಹೆಚ್ಚಿತು. ಇದರಲ್ಲಿ ಏನು ಬರೆದಿದೆ? ಏಕೆ ಅತ್ತೆ ಇದನ್ನು ಅಡಗಿಸಿದ್ದಾಳೆ? ಆಸ್ಪತ್ರೆಯ ಮೌನ ದಾರಿಗಳಲ್ಲಿ ಕತ್ತಲೆಯ ರಾತ್ರಿ ಹರಡಿಕೊಂಡಿತ್ತು. ಮಂಜುಳಾ ಅತ್ತೆಯ ಹಾಸಿಗೆಯ ಪಕ್ಕ ಕುಳಿತುಕೊಂಡಿದ್ದಾಗ ಆಕೆಯ ಕಣ್ಣು ಒಂದು ಹಳೆಯ ಲೋಹದ ಪೆಟ್ಟಿಗೆಯ ಮೇಲೆ ಬಿತ್ತು. ಪೆಟ್ಟಿಗೆಯೊಳಗೆ ಹಲವಾರು ಹಳೆಯ ಕಡತಗಳು, ಫೈಲ್ಗಳು ಮತ್ತು ಒಂದು ದಪ್ಪ ಕಾಗದ ಕವಚ ಇತ್ತು. ಅವಳ ಕುತೂಹಲ ಹೆಚ್ಚಿತು. ಕಾಗದ ತೆಗೆದು ನೋಡಿದಾಗ ಅಲ್ಲಿ ದೊಡ್ಡ ಅಕ್ಷರಗಳಲ್ಲಿ ಬರೆದಿತ್ತು, ವಸಿಯತ್ತು ಸುಭದ್ರಾದೇವಿ. ಮಂಜುಳಾ ಕೈ ನಡುಗಿತು. ವಸಿಯತ್ತು ಅಂದರೆ ಆಸ್ತಿ ಹಂಚಿಕೆ ಬಗ್ಗೆನಾ ಎಂದು ಮನಸ್ಸಿನಲ್ಲಿ ಆಲೋಚನೆ ಶುರುವಾಯಿತು. ನಿಧಾನವಾಗಿ ಕಾಗದ ಓದತೊಡಗಿದಳು. ಅದರಲ್ಲಿ ಸವಾಲುಗಳು ಅವಳನ್ನು ಬೆಚ್ಚಿ ಬೀಳುವಂತೆ ಮಾಡಿತು. ನನ್ನ ಜೀವನದಲ್ಲಿ ನನಗೆ ಮಗಳು ಇರಲಿಲ್ಲ. ಆದರೆ ನನ್ನ ಕನಸು ಯಾವಾಗಲೂ ಮಗಳು ಹೊಂದುವುದೇ. ನನ್ನ ಮನೆ, ನನ್ನ ಆಸ್ತಿ, ನನ್ನ ಹೆಸರಿನ ಎಲ್ಲ ಗೌರವವನ್ನು ನನ್ನನ್ನು ಮಗಳಂತೆ ನೋಡಿಕೊಳ್ಳುವ ಒಬ್ಬಳಿಗೆ ಮಾತ್ರ ಕೊಡಬೇಕೆಂದು ನಿರ್ಧರಿಸಿದ್ದೇನೆ. ಮಂಜುಳಾಳ ಕಣ್ಣೀರು ಹನಿ ಹನಿ ಕಾಗದದ ಮೇಲೆ ಬಿತ್ತು. ಅತ್ತೆ ತನ್ನ ಮೇಲೆ ಕೋಪಗೊಂಡಿದ್ದರೂ ತನ್ನ ಮನಸ್ಸಿನ ಆಳದಲ್ಲಿ ಒಬ್ಬ ಮಗಳನ್ನು ಹುಡುಕುತ್ತಿದ್ದಾಳೆ ಎಂಬ ಸತ್ಯ ಅವಳಿಗೆ ಅರ್ಥವಾಯಿತು. ಇನ್ನೊಂದು ಸಾಲು ಓದಿ ಅವಳ ಹೃದಯ ನಿಂತಂತಾಯಿತು. ನನ್ನ ಸೊಸೆ ಮಂಜುಳಾ ನನ್ನನ್ನು ನಿಜವಾದ ಮಗಳಂತೆ ನೋಡಿಕೊಂಡರೆ ಆಕೆಯ ಕೈಗೆ ಈ ಮನೆ, ಈ ಆಸ್ತಿ ಎಲ್ಲವೂ ಬರಬೇಕೆಂದು ನಾನು ಬಯಸುತ್ತೇನೆ. ಇಲ್ಲದಿದ್ದರೆ ನನ್ನ ಹಿರಿಯ ಮಗ ರಾಜೇಶನ ಪಾಲಿಗೆ ಬರಲಿ. ಮಂಜುಳಾ ಬೆಚ್ಚಿಬಿದ್ದಳು. ಅತ್ತೆಯು ನನಗೆ ನಂಬಿಕೆ ಇಟ್ಟಿದ್ದಾಳೆ. ಆದರೆ ನನಗೆ ಇಷ್ಟೊಂದು ಪರೀಕ್ಷೆ ಹಾಕಿದ್ದೇಕೆ? ಏಕೆ ಇಷ್ಟು ಕಠಿಣವಾಗಿ ವರ್ತಿಸಿದರು? ಅವಳು ಕಾಗದವನ್ನು ಮತ್ತೆ ಪೆಟ್ಟಿಗೆಯಲ್ಲಿ ಇಟ್ಟು ಕಣ್ಣೀರು ತೊಳೆಯುತ್ತಾ ಆಕೆಯ ಕೈ ಹಿಡಿದು ಕುಳಿತಳು. ಮಂಜುಳಾ ಮನಸ್ಸಿನಲ್ಲಿ ಪ್ರತಿಜ್ಞೆ ಹುಟ್ಟಿತು. ಅಮ್ಮ, ನಾನು ನಿಮಗೆ ಬೇಕಾಗಿದ್ದ ಮಗಳಾಗಿ ಬದುಕುತ್ತೇನೆ. ನಿಮ್ಮನ್ನು ಕಾಪಾಡುತ್ತೇನೆ. ನನ್ನ ನೋವು, ನನ್ನ ಅವಮಾನ ಎಲ್ಲವನ್ನೂ ಮರೆಯುತ್ತೇನೆ. ನಿಮ್ಮ ಹೃದಯ ಗೆದ್ದು ಈ ಮನೆಗೆ ನಿಜವಾದ ಮಗಳಾಗುತ್ತೇನೆ. ಆ ಸಮಯದಲ್ಲಿ ಅತ್ತೆ ಕಣ್ಣನ್ನು ಸ್ವಲ್ಪ ತೆರೆದು ಮಂಜುಳಾವನ್ನು ನೋಡಿದಳು. ಅವಳ ತುಟಿಗಳಲ್ಲಿ ಒಂದು ಸಣ್ಣ ನಗು ಮೂಡಿತು. ಅವಳ ದುರ್ಬಲ ಧ್ವನಿಯಲ್ಲಿ ಹೇಳಿದಳು, ಮಂಜುಳಾ, ನೀನು ನನ್ನ ಬಳಿ ಇದ್ದೀಯ? ಮಂಜುಳಾ ಕಣ್ಣೀರು ಹಿಡಿಯದೆ ಉತ್ತರಿಸಿದಳು, ಹೌದು ಅಮ್ಮ, ನಾನು ಇಲ್ಲೇ ಇದ್ದೇನೆ. ಯಾವತ್ತೂ ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಆ ಕ್ಷಣ ಮಂಜುಳಾಳ ಹೃದಯದಲ್ಲಿ ಮೊದಲ ಬಾರಿಗೆ ಅತ್ತೆಯ ಹೃದಯ ಬಾಗಿಲು ಸ್ವಲ್ಪ ತೆರೆದುಕೊಂಡಂತೆ ಅನ್ನಿಸಿತು. ಆಸ್ಪತ್ರೆಯಿಂದ ಮನೆಗೆ ಹಿಂದಿರುಗಿದ ದಿನ ಮಂಜುಳಾ ತನ್ನ ಜೀವನದಲ್ಲಿ ಒಂದು ಹೊಸ ಅಧ್ಯಾಯವನ್ನು ಆರಂಭವಾಗುತ್ತಿದ್ದಂತೆ ಅನಿಸುತ್ತಿತ್ತು. ಸುಭದ್ರಾದೇವಿ ಇನ್ನು ನಿಧಾನವಾಗಿ ಆದರೆ ದೃಢವಾಗಿ ನಡೆದುಕೊಂಡು ಮನೆಗೆ ಬಂದಳು. ಮನೆಯಲ್ಲಿ ಎಲ್ಲರಿಗೂ ಒಂದು ವಿಶಿಷ್ಟ ಗಂಭೀರ ಶಾಂತಿ ಹರಡಿತ್ತು. ಮಂಜುಳಾ ಎದ್ದು ಅತ್ತೆಯ ಕೈ ಹಿಡಿದು ಕೇಳಿದಳು, ಅಮ್ಮ, ನೀವು ಈಗ ಚೇತರಿಕೆಗೊಂಡಿದ್ದೀರಾ? ನಾನು ಯಾವಾಗಲೂ ನಿಮ್ಮನ್ನು ನೋಡಿಕೊಳ್ಳುತ್ತೇನೆ. ಸುಭದ್ರಾದೇವಿಯ ಮುಖದಲ್ಲಿ ತೀವ್ರ ಬಿರುಕು, ಆದರೆ ಕಣ್ಣಲ್ಲಿ ಕಣ್ಣೀರು ಹಬ್ಬುತ್ತಿತ್ತು. ಮಗು, ನಿನ್ನ ಪ್ರೀತಿ ನನಗೆ ಸ್ಪಷ್ಟವಾಗಿದೆ. ನೀನು ನನ್ನ ಬಳಿ ನಿಂತಿದ್ದೆ ಅಷ್ಟೇ ನನಗೆ ಸಾಕು. ನನ್ನ ಗಂಡ ಮಕ್ಕಳಿಗೂ ನಾನು ಬೋಧನೆ ನೀಡುತ್ತೇನೆ. ಮನೆಯ ನಿಜವಾದ ಶಕ್ತಿ ಪ್ರೀತಿ, ಸಹನೆ, ಗೌರವದಿಂದ ಬಂದಿದೆ ಎಂಬುದು.
ಆ ದಿನದಿಂದ ಮನೆಯಲ್ಲಿ ಹೊಸ ಬಾಂಧವ್ಯ ಸೃಷ್ಟಿವಾಯಿತು. ಮಂಜುಳಾಳ ಪ್ರೀತಿ, ಸಹನೆ, ಧೈರ್ಯವನ್ನು ನೋಡಿ ಸುಭದ್ರಾದೇವಿ ಇತರ ಮಕ್ಕಳ ಕೂಡ ಮನಸ್ಸು ಬದಲಾಯಿಸಿದರು. ಅವರು ಬುದ್ಧಿಮಟ್ಟದ ಚುಟುಕು ಮಾತು ಕೇಳಿ ತಮ್ಮ ಸ್ವಾರ್ಥ ಭಾವನಾತ್ಮಕ ತೊಂದರೆಗಳನ್ನು ಮಂಜುಳಾ ಮುಂದೆ ಬಿಟ್ಟು ಹೋದಳು. ಮಂಜುಳಾ ಅತ್ತೆಯ ಹೃದಯವನ್ನು ಗೆದ್ದು ನಿಜವಾದ ಮಗಳಾಗಿ ತೋರಿ ಮನೆಗೆ ಹೊಸ ನಗು, ಹೊಸ ಬೆಳಕು ತಂದಳು. ರಾಜು ತನ್ನ ಹೆಂಡತಿಯ ಧೈರ್ಯ ಮತ್ತು ಪ್ರೀತಿಯನ್ನು ನೋಡಿ ಹೆಮ್ಮೆ ಅನುಭವಿಸುತ್ತಿದ್ದ. ಆ ದಿನದ ಬಳಿಕ ಮನೆಯ ಪಟಗಳಲ್ಲಿ ಹಸಿರು ಬೆಳಕು, ಹಾಸ್ಯದ ಧ್ವನಿಗಳು ಮತ್ತೆ ಹರಡಿದವು. ಹಳೆಯ ಕಷ್ಟಗಳು, ಅನುಮಾನಗಳು ಹಾರಿ ಹೋಗಿ ಹೊಸ ಸಂಬಂಧ, ಅತ್ತೆ ಮತ್ತು ಸೊಸೆಯ ಹೃದಯ ಸೌಂದರ್ಯ ಬೆಳಗಿತು. ಮಂಜುಳಾ ಮತ್ತು ಸುಭದ್ರಾದೇವಿ ನಡುವೆ ಮಾತು, ನಗು, ಮಮತೆ ಹಬ್ಬಿಕೊಂಡು ನಿಂತಿತು. ಇನ್ನು ಮುಂದೆ ಅವರ ಸಂಬಂಧ ಕೇವಲ ಅತ್ತೆ ಸೊಸೆ ಅಲ್ಲ, ನಿಜವಾದ ತಾಯಿ ಮಗಳ ಸಂಬಂಧವಾಯಿತು. ಮನೆಯ ಇತರರು ಕೂಡ ಬುದ್ಧಿವಂತಿಕೆಯೊಂದಿಗೆ ಈ ಬಾಂಧವ್ಯವನ್ನು ಗೌರವದಿಂದ ಸ್ವೀಕರಿಸಿದರು. ಎಲ್ಲರೂ ಮನಸ್ಸಿನಲ್ಲಿ ಒಪ್ಪಿಕೊಂಡರು. ಪ್ರೀತಿ, ನಂಬಿಕೆ, ತ್ಯಾಗ ಇದುವರೆಗೆ ಅಸ್ತಿತ್ವವಿಲ್ಲದಂತೆ ಈ ಮನೆಗೂ ಈ ಕುಟುಂಬಕ್ಕೂ ನಿಜವಾದ ಶಕ್ತಿ ತಂದವು. ಮಂಜುಳಾಳ ಹೃದಯದಲ್ಲಿ ಒಂದು ನಿಶ್ಚಯ ತೀರ್ಮಾನ ಹುಟ್ಟಿತು. ನಾನು ಯಾವತ್ತೂ ಅತ್ತೆಯ ಹೃದಯ ಕಾಪಾಡುತ್ತೇನೆ. ನನ್ನ ನೋವು, ನನ್ನ ಕುತೂಹಲ, ನನ್ನ ನೋವು ಎಲ್ಲವೂ ಪ್ರೀತಿಯಿಂದ ಮುಟ್ಟಬೇಕು. ಇದಲ್ಲದೆ ಮನೆಯಲ್ಲಿ ಈಗ ಹೊಸ ಬೆಳಕು ಹಾರುತ್ತಿತ್ತು. ಪ್ರೀತಿ, ಗೌರವ, ಸಂತೋಷ ಎಲ್ಲವೂ ಮನೆ ತುಂಬಿ ಹರಡಿತ್ತು. ಉಳಿದ ಮಕ್ಕಳು ಮಂಜುಳಾಳ ಹೃದಯ ಸೌಂದರ್ಯ ನೋಡಿ ಬದಲಾದರು. ಮಂಜುಳಾಳ ಧೈರ್ಯ, ಪ್ರೀತಿ, ಸಹನೆಯೆಲ್ಲ ಕುಟುಂಬದೊಳಗೆ ಹೊಸ ಬೆಳಕು ಹರಡಿಸಿತು. ಮನೆ ಮಂದಿ ತಾಳ್ಮೆಯಿಂದ ನೋಡುತ್ತಿದ್ದರು. ಆ ಸೊಸೆಯ ನಿಷ್ಠೆ, ಮಮತೆ ನೋಡಿ ಅವರ ಮನಸ್ಸು ನಿಧಾನವಾಗಿ ಬದಲಾಯಿಸಿದರು. ಅಕ್ಕಂದಿರು ಮಗನಿಗೆ ಹೇಳಿದರು, ನೀವು ನೋಡುತ್ತೀರಿ, ಮಂಜುಳಾಳ ಪ್ರೀತಿ ನಿಜವಾಗಿದೆ. ಅವಳು ಸ್ವಾರ್ಥಕ್ಕಾಗಿ ಬದಲಾಗಿ ತಾಯಿಯ ಹೃದಯ ಗೆದ್ದಿದ್ದಾಳೆ. ಅಣ್ಣಂದಿರು ಕೂಡ ತಾನು ಮಾಡಿದ ತಪ್ಪು ತಿಳಿದುಕೊಂಡನು. ಅವನು ಮಂಜುಳಾಳ ಹತ್ತಿರ ಬಂದು ಅಂದನು, ನಿಜವಾಗಿಯೂ ನೀನು ನನ್ನ ತಾಯಿಯನ್ನು ಕಾಪಾಡುತ್ತಿದ್ದೀಯ. ನಾನು ನನ್ನ ಬುದ್ಧಿ ತಪ್ಪಿಸಿಕೊಂಡಿದ್ದೇನೆ. ಮಂಜುಳಾಳ ಮನಸ್ಸು ಕಣ್ಣೀರಿನಿಂದ ತುಂಬಿತು. ಆದರೆ ಅವಳ ಮನಸ್ಸಿನಲ್ಲಿ ಕೋಪ, ಅಸಮಾಧಾನ ಬಿಟ್ಟು ಪ್ರೀತಿ, ಕ್ಷಮೆ, ಧೈರ್ಯ ಮತ್ತು ಉಳಿದಿತ್ತು. ಸುಭದ್ರಾದೇವಿಯು ನೋಡಿ ಸಂತೋಷದಿಂದ ನಗಿದರು. ಮಗು, ನಿನ್ನ ಹೃದಯವು ನಿಜವಾಗಿಯೂ ಶುದ್ಧವಾಗಿದೆ. ನೀನು ನನ್ನ ಜೀವನದ ಬಹುಮುಖ್ಯ ಭಾಗವಾಗಿದ್ದೀಯೆ. ಮನೆಯ ಇತರರು ಕೂಡ ಮನಸ್ಸು ಬದಲಾಯಿಸಿದರು. ಅವರು ಹೇಳಿದರು, ಬುದ್ಧಿಮಟ್ಟದಿಂದ, ಸ್ವಾರ್ಥದಿಂದ ದೂರ ನಿಜವಾದ ಸಂಬಂಧದ ಮೌಲ್ಯವನ್ನು ಅರಿತುಕೊಂಡರು. ಈ ವೇಳೆ ಮಂಜುಳಾಳ ಧೈರ್ಯ, ಪ್ರೀತಿ, ಸಹನೆಯ ದೃಷ್ಟಿಯಿಂದ ಮನೆ ತುಂಬಿ ಹರಿದ ಪ್ರೀತಿ, ಶಾಂತಿ ಮತ್ತು ಗೌರವ ಎಲ್ಲರ ಹೃದಯಕ್ಕೂ ನಿಂತಿತು. ಮಂಜುಳಾಳ ತ್ಯಾಗ, ನಿರೀಕ್ಷೆ, ನಿರಂತರ ಪರಿಶ್ರಮದಿಂದ ಅತ್ತೆಯ ಹೃದಯ ಗೆದ್ದು ನಿಜವಾದ ಮಗಳ ಸ್ಥಾನ ಪಡೆದುಕೊಂಡಳು. ಇದರಿಂದ ಅವಳು ಹೊಸ ಸಂಬಂಧ, ಹೊಸ ಬಾಂಧವ್ಯ ಮನೆಯಲ್ಲೆಲ್ಲ ಬೆಳಕು ಹರಡಿಸಿದಂತೆ ಕುಟುಂಬದೊಳಗಿನ ನಗೆ, ಸಂತೋಷ, ಪರಸ್ಪರ ಗೌರವ ಹೆಚ್ಚಿತು. ಮಂಜುಳಾಳ ಕನಸು ನಿಜವಾಯಿತು. ಅವಳು ಅತ್ತೆಯ ಹೃದಯದಲ್ಲಿ ಒಂದು ನಿಜವಾದ ಮಗಳಂತೆ ಬದುಕುತ್ತಿದ್ದಳು. ಮಂಜುಳಾ ಮನಸ್ಸಿನಲ್ಲಿ ಒಂದು ನಿಶ್ಚಯ ತೀರ್ಮಾನ ಮಾಡಿದಳು. ಅತ್ತೆಯ ಹೃದಯ ಗೆಲ್ಲಬೇಕು. ನಾನು ಅವಳಿಗೆ ಒಂದು ದಿನ ಅವಳು ತಾಯಿಯ ಹತ್ತಿರ ಬಂದು ಹಿಗ್ಗಿ ಕುಳಿತುಕೊಂಡಳು. ಅಮ್ಮ, ನನಗೆ ನಿಮ್ಮ ಪ್ರೀತಿ ಸಾಕು. ನಾನು ಆಸ್ತಿಯ ಬಗ್ಗೆ ಏನು ಬೇಡ. ನೀವು ನನ್ನನ್ನು ಮಗಳಂತೆ ನೋಡಿದ್ರಿ, ನನಗೆ ಸಂತೋಷ. ಸುಭದ್ರಾದೇವಿಯ ಕಣ್ಣು ಕಣ್ಣೀರಿನಿಂದ ತುಂಬಿತು. ಮಗು, ನಿನ್ನ ಮಾತು ನನ್ನ ಹೃದಯ ತಟ್ಟಿತು. ನಿನಗೆ ಬಯಸಿದ ಪ್ರೀತಿ ಕೊಡುವುದು ನನ್ನ ಜೀವನದ ಸಂತೋಷವಾಗಿದೆ. ಅಂದಿನಿಂದ ಮನೆಯಲ್ಲೆಲ್ಲ ಹೊಸ ಶಾಂತಿ, ಪ್ರೀತಿ, ನೆಮ್ಮದಿ ಎಲ್ಲವೂ ಹರಡಿತು. ಮಂಜುಳಾಳ ತ್ಯಾಗವನ್ನು ನೋಡಿ ಉಳಿದ ಮಕ್ಕಳು ತನ್ನ ತಪ್ಪನ್ನು ಅರಿತು ಮಂಜುಳಾಳನ್ನು ಗೌರವದಿಂದ ನೋಡಲು ಪ್ರಾರಂಭಿಸಿದರು. ಮಂಜುಳಾಳ ಧೈರ್ಯ, ಪ್ರೀತಿ, ಸಹನೆಯದು ಮನೆಗೆ ಬೆಳಕು ತಂದವು. ಸುಭದ್ರಾದೇವಿ ಹಿಗ್ಗಿ ನಗಿದರು.
ನೀನು ನಿಜವಾದ ಮಗಳು. ನಿನ್ನಲ್ಲಿ ನನಗೆ ಆಸ್ತಿಯ ಅರಿವು ಅಲ್ಲ, ಹೃದಯದ ಪ್ರೀತಿ ಇದೆ. ಮಂಜುಳಳ ತ್ಯಾಗ ಕಠಿಣ ಪರಿಸ್ಥಿತಿಯಲ್ಲಿಯೂ ಸಹ ನಿಶ್ಚಲ ಧೈರ್ಯವನ್ನು ನೋಡಿ ಉಳಿದ ಮಕ್ಕಳು ತಮ್ಮ ಸ್ವಾರ್ಥ ದೌರ್ಜನ್ಯವನ್ನು ಬಿಟ್ಟು ಹೃದಯ ತೊಳೆಯಲು ಪ್ರಾರಂಭಿಸಿದರು. ಅಣ್ಣಂದಿರು ಮನಸ್ಸಿನಲ್ಲಿ ಹಳೆ ಆಲೋಚನೆಗಳನ್ನು ಬಿಟ್ಟರು. ಮಂಜುಳಾ, ನಿನ್ನ ಹೃದಯ ನಿಜವಾಗಿಯೂ ಶುದ್ಧವಾಗಿದೆ. ನಿನ್ನ ಪ್ರೀತಿ ನನ್ನ ತಾಯಿಗೆ ಎಷ್ಟು ಮುಖ್ಯ ಎಂದು ನಾವು ಈಗಲೇ ಅರಿತೆವು. ಅಕ್ಕಂದಿರು ಸಹ ಒಪ್ಪಿಕೊಂಡರು. ನಿಜವಾಗಿ ನಾವು ಎಲ್ಲವೂ ತಪ್ಪು ಮಾಡಿದ್ದೇವೆ. ಮಂಜುಳಾಳ ಧೈರ್ಯ ನಮಗೆ ಪಾಠ. ನಾವು ಸಹಾಯ ಮಾಡಬೇಕು, ಸಹಾಯ ತೋರಬೇಕು. ಈ ಬದಲಾವಣೆ ಮನೆಯೊಳಗಿನ ಹೃದಯಗಳನ್ನು ತಂಪು ಮಾಡಿತು. ಮನೆ ತುಂಬಿ ಹರಿದ ನಗು, ಸಂತೋಷ, ಗೌರವ, ಪ್ರೀತಿ ಎಲ್ಲವನ್ನೂ ಹಬ್ಬಿಸಿದವು. ಸುಭದ್ರಾದೇವಿ ಮತ್ತು ಮಂಜುಳಾಳ ನಡುವೆ ನಿಜವಾದ ಹೃದಯ ಸಂಬಂಧ ಬೆಳೆದಿತು. ಆ ರಾತ್ರಿ ಬೆಳಕಿನಲ್ಲಿ ಮಂಜುಳಾಳ ಕಣ್ಣು ಹೊತ್ತಿ ಹೇಳಿದಳು, ಅಮ್ಮ, ನಾನು ಯಾವತ್ತೂ ನಿಮ್ಮ ಹೃದಯ ಕಾಪಾಡುತ್ತೇನೆ. ನಿಮ್ಮ ನೋವು ನನ್ನದು, ನಿಮ್ಮ ಸಂತೋಷ ನನ್ನದು. ಸುಭದ್ರಾದೇವಿ ಕಣ್ಣೀರನ್ನು ತೊಳೆಯುತ್ತಾ ಉತ್ತರಿಸಿದಳು, ಮಂಜುಳಾ, ನಿನ್ನ ಪ್ರೀತಿ ನನ್ನ ಬದುಕಿಗೆ ಹೊಸ ಉಸಿರಾಗಿದ್ದು, ನಾನು ನಿನ್ನನ್ನು ನಿಜವಾದ ಮಗಳಂತೆ ನೋಡುತ್ತಿದ್ದೇನೆ. ನಿನ್ನಿಂದ ನನಗೆ ಸಂತೋಷ, ನಿನ್ನಿಂದ ನನಗೆ ಶಕ್ತಿ ಬಂದಿದೆ. ಈ ಸಂಭಾಷಣೆಯಲ್ಲಿ ಮನೆಯಲ್ಲೆಲ್ಲ ಚುಂಬಕವಾಗಿ ಹರಡಿತು. ಮಂಜುಳಾಳ ಧೈರ್ಯ ಮತ್ತು ನಿಷ್ಠೆ, ತನ್ನ ತ್ಯಾಗದಿಂದ ತಾಯಿಯ ಮನಸ್ಸು ಗೆದ್ದಳು. ಈ ಕ್ಷಣ ಮನೆಯಲ್ಲಿನ ನಗು, ಶಾಂತಿ, ಪ್ರೀತಿ ಎಲ್ಲ ನಿಜವಾಗಿಯೇ ಹೃದಯಕ್ಕೆ ಹತ್ತಿಕೊಂಡವು. ಮಂಜುಳಾಳ ಧೈರ್ಯ, ಸಹನೆ, ಪ್ರೀತಿ ಎಲ್ಲ ಮನೆಯೊಳಗಿನ ಹೊಸ ಶಾಂತಿಯನ್ನು ತಂದವು. ಉಳಿದ ಮಕ್ಕಳು, ಬಂಧುಗಳು ಎಲ್ಲರೂ ಅವರ ಮನಸ್ಸನ್ನು ಬದಲಾಯಿಸಿದರು. ಅವರು ಮಂಜುಳಾಳ ಹೃದಯ ಸೌಂದರ್ಯ ನೋಡಿ ತಮ್ಮ ಹಳೆಯ ಸ್ವಾರ್ಥ, ಅನುಮಾನ, ಕೋಪವನ್ನು ಬಿಟ್ಟು ಹೋದರು. ಮನೆಯೊಳಗೆ ನಗು, ಸಂಭಾಷಣೆ, ಗೌರವ, ಪರಸ್ಪರ ಪ್ರೀತಿ ಎಲ್ಲವೂ ಹಬ್ಬಿತು. ರಾಜು ಮಂಜುಳಾಳ ಧೈರ್ಯ, ಬುದ್ಧಿ, ಪ್ರೀತಿಯನ್ನು ನೋಡಿ ಹೆಮ್ಮೆ ಪಟ್ಟನು. ಸುಭದ್ರಾದೇವಿ ಕೂಡ ತನ್ನನ್ನು ನಿಜವಾದ ಮಗಳಂತೆ ನೋಡಿಕೊಂಡಳು. ಮಂಜುಳಾಳನ್ನು ನೋಡಿ ಕಣ್ಣೀರಿನಿಂದ ಸಂತೋಷ ವ್ಯಕ್ತಪಡಿಸಿದರು. ಈ ಕ್ಷಣ ಮನೆಯಲ್ಲಿ ನಿಜವಾದ ಪ್ರೀತಿ ಮತ್ತು ಹೃದಯ ಬಂಧ ನಿರ್ಮಾಣವಾಯಿತು. ಮಂಜುಳಾಳ ಕನಸು ನಿಜವಾಯಿತು. ಅವಳು ಅತ್ತೆಯ ಹೃದಯದಲ್ಲಿ ನಿಜವಾದ ಮಗಳಾಗಿ ಬದುಕುತ್ತಿದ್ದಳು. ಮಂಜುಳಾಳ ಧೈರ್ಯ ಮತ್ತು ತ್ಯಾಗವು ಅತ್ತೆಯ ಹೃದಯವನ್ನು ಸಂಪೂರ್ಣವಾಗಿ ಗೆದ್ದಳು. ಒಂದು ಸಂಜೆ ರಾಜು ತನ್ನ ಮಂಜುಳಾ ಆವರಣದ ಹಸಿರು ತೋಟದಲ್ಲಿ ಕುಳಿತುಕೊಂಡಿದ್ದಳು. ಸುಭದ್ರಾದೇವಿ ಹತ್ತಿರ ಬಂದು ಹಸಿರು ತೋಟದ ಹಿಮ್ಮುಖದಲ್ಲಿ ನಿಂತು ಹೇಳಿದರು, ಮಗು, ನಿನ್ನಿಂದ ನಾನು ನಿಜವಾದ ಸಂತೋಷ ಅನುಭವಿಸುತ್ತಿದ್ದೇನೆ. ನೀನು ನನ್ನ ಹೃದಯದಲ್ಲಿ ನಿಜವಾದ ಮಗಳಂತೆ ನೆಲೆಸಿದ್ದೀಯ. ಮಂಜುಳಾಳ ಹೃದಯದಲ್ಲಿ ಸಂತೋಷವು ಹರಿಯಿತು. ಅವಳು ಹಾಸ್ಪಿಟಲ್ ಹೇಳಿದಳು, ಅಮ್ಮ, ನಾನು ಯಾವತ್ತೂ ನಿಮ್ಮ ಹೃದಯ ಕಾಪಾಡುತ್ತೇನೆ. ನಿಮ್ಮ ನೋವು ನನ್ನದು, ನಿಮ್ಮ ಸಂತೋಷ ನನ್ನದು. ಇಲ್ಲಿಂದ ಮೇಲೆ ಮನೆಯಲ್ಲೆಲ್ಲ ಹೃದಯ ಸಂಬಂಧ ಗಾಢವಾಗಿ ಬೆಳೆದಿತು. ಮಂಜುಳಾಳ ಧೈರ್ಯ, ತ್ಯಾಗ, ಪ್ರೀತಿ ಎಲ್ಲ ಮನೆಯೊಳಗಿನ ನಗು, ಸಂತೋಷ, ಶಾಂತಿಗೆ ಕಾರಣವಾಯಿತು. ಮಂಜುಳಾಳ ಧೈರ್ಯ ಮತ್ತು ಸಹನೆಯಿಂದ ಮನೆ ತುಂಬಿ ಹರಡಿದ ಶಾಂತಿ ಮತ್ತು ಪ್ರೀತಿ ಎಲ್ಲರ ಮನಸ್ಸಿಗೆ ಸ್ಪಷ್ಟವಾಗಿ ಕಾಣಿಸಿತು. ಉಳಿದ ಮಕ್ಕಳು, ಬಂಧುಗಳು ಎಲ್ಲರ ಮನಸ್ಸು ಬದಲಾಯಿಸಿದರು. ಅವರು ತಮ್ಮ ಹಳೆಯ ಸ್ವಾರ್ಥ, ಕೋಪ, ಅನುಮಾನಗಳನ್ನು ಬಿಟ್ಟು ಮಂಜುಳಾಳ ಧೈರ್ಯ ಮತ್ತು ಹೃದಯ ಸೌಂದರ್ಯವನ್ನು ಗೌರವದಿಂದ ಸ್ವೀಕರಿಸಿದರು. ಮನೆಯೊಳಗೆ ನಗು, ಸಂಭಾಷಣೆ, ಗೌರವ, ಪರಸ್ಪರ ಪ್ರೀತಿ ಎಲ್ಲವೂ ಹಬ್ಬಿತು. ರಾಜು ಮಂಜುಳಾಳ ಧೈರ್ಯ, ಬುದ್ಧಿ, ಪ್ರೀತಿಯನ್ನು ನೋಡಿ ಹೆಮ್ಮೆ ಪಟ್ಟನು. ಸುಭದ್ರಾದೇವಿ ಕೂಡ ತನ್ನನ್ನು ನಿಜವಾದ ಮಗಳಂತೆ ನೋಡಿಕೊಂಡ. ಮಂಜುಳಾಳನ್ನು ನೋಡಿ ಕಣ್ಣೀರಿನಿಂದ ಸಂತೋಷ ವ್ಯಕ್ತಪಡಿಸಿದರು. ಆ ಕ್ಷಣ ಮನೆ ಪ್ರೀತಿ, ಶಾಂತಿ ಮತ್ತು ಹೃದಯ ಬಂಧದಿಂದ ತುಂಬಿತು. ಮಂಜುಳಾಳ ಕನಸು ನಿಜವಾಯಿತು. ಅವಳು ಅತ್ತೆಯ ಹೃದಯದಲ್ಲಿ ನಿಜವಾದ ಮಗಳಾಗಿ ಬದುಕುತ್ತಿದ್ದಳು.
ಮಂಜುಳಾಳ ಧೈರ್ಯ ಮತ್ತು ಸಹನೆಯಿಂದ ಅತ್ತೆಯ ಅಂತರಂಗದಲ್ಲಿ ನಿಜವಾದ ಬಾಂಧವ್ಯ ಬೆಳಗಿತು. ಅಕ್ಕಂದಿರು ಅಕ್ಕಂದಿರು ಮಗನಿಗೆ ಹೇಳಿದರು, ನಮ್ಮ ಹೊಸ ಸೊಸೆ ನಿಜವಾಗಿಯೂ ಧೈರ್ಯವಂತಳು. ನಾವು ಕೂಡ ಅವಳಿಂದ ಪಾಠ ಕಲಿಯಬೇಕು. ಅಣ್ಣಂದಿರು ತಲೆ ಹೊತ್ತು ಹೇಳಿದರು, ಹೌದು, ಅವಳ ಪ್ರೀತಿ ಮತ್ತು ಸಹನೆ ನಮ್ಮ ಮನೆಯಲ್ಲಿನ ನಿಜವಾದ ಬಲವನ್ನು ತೋರಿಸಿದೆ. ನಾವು ಈಗ ನಮ್ಮ ಅತ್ತೆಯ ಹೃದಯವನ್ನು ಗೌರವಿಸಬೇಕು. ಈ ಕ್ಷಣ ಮನೆಯೊಳಗೆ ನಗು, ಸಂತೋಷ, ಶಾಂತಿ ಮತ್ತು ಪರಸ್ಪರ ಪ್ರೀತಿ ಹರಡಿತು. ಮಂಜುಳಾಳ ಧೈರ್ಯ ಮತ್ತು ಹೃದಯ ಸೌಂದರ್ಯ ಎಲ್ಲ ಮನೆಯವರಿಗೆ ಪ್ರೇರಣೆಯಾಗಿ ಪರಿಣಮಿಸಿತು. ಮಂಜುಳಾಳ ಧೈರ್ಯ, ಸಹನೆ, ಪ್ರೀತಿ ಎಲ್ಲವೂ ಮನೆಯೊಳಗಿನ ಪ್ರೀತಿ, ಶಾಂತಿ, ಗೌರವ, ಆತ್ಮೀಯತೆ, ಬಾಂಧವ್ಯಗಳನ್ನು ದೃಢಗೊಳಿಸಿದವು. ಸುಭದ್ರಾದೇವಿ ನಗುತ್ತಾ ಹೇಳಿದರು, ಮಗು, ನಿನ್ನ ಧೈರ್ಯ ಮತ್ತು ಪ್ರೀತಿ ನನಗೆ ಜೀವನದ ದೊಡ್ಡ ಪಾಠವಾಯಿತು. ನಿನ್ನಿಂದ ನಾನು ಕಲಿತದ್ದು ಪ್ರೀತಿ, ತ್ಯಾಗ ಮತ್ತು ನಂಬಿಕೆ ಜೀವನಕ್ಕೆ ಶಕ್ತಿ ನೀಡುತ್ತದೆ. ಮಂಜುಳಾಳ ಕಣ್ಣೀರನ್ನು ತೊಳೆಯುತ್ತಾ ಹೇಳಿದಳು, ಅಮ್ಮ, ನಾನು ಯಾವತ್ತೂ ನಿಮ್ಮ ಹೃದಯ ಕಾಪಾಡುತ್ತೇನೆ. ನಾನು ನಿಮ್ಮ ನೋವು ಮತ್ತು ಸಂತೋಷ ಎರಡನ್ನೂ ನನ್ನದೇ ಎಂದು ಭಾವಿಸುತ್ತೇನೆ. ಈ ಕ್ಷಣ ಮನೆಯೊಳಗೆ ನಗು, ಸಂತೋಷ, ಪ್ರೀತಿ ಎಲ್ಲವೂ ಮೂಡಿ ಅವರು ಸಂತೋಷದಿಂದ ಗೌರವ ಎಲ್ಲವೂ ಹರಡಿತು. ಮಂಜುಳಾಳ ಕನಸು ನಿಜವಾಯಿತು. ಅವಳು ಅತ್ತೆಯ ಹೃದಯದಲ್ಲಿ ನಿಜವಾದ ಮಗಳಾಗಿ ಬಾಳುತ್ತಿದ್ದಳು. ಮಂಜುಳಾಳ ಧೈರ್ಯ ಮತ್ತು ಪ್ರೀತಿ ಮನೆಯೊಳಗೆ ಶಾಂತಿ ಹರಡಿಸಿದವು. ಸುಭದ್ರಾದೇವಿ ಮಂಜುಳಾಳನ್ನು ಹತ್ತಿರ ಕರೆದು ಹೇಳಿದರು, ಮಗು, ನಿನ್ನ ನಿಷ್ಠೆ ಮತ್ತು ಪ್ರೀತಿ ನನ್ನ ಹೃದಯ ಗೆದ್ದಿದೆ. ನಿನ್ನಿಂದ ನನಗೆ ಜೀವನದ ಸಂತೋಷ ಸಿಕ್ಕಿದೆ. ಮಂಜುಳಾ ಕಣ್ಣೀರನ್ನು ತೊಳೆಯುತ್ತಾ ಉತ್ತರಿಸಿದಳು, ಅಮ್ಮ, ನಿಮ್ಮ ಪ್ರೀತಿ ನನಗೆ ಸಾಕು. ನಿಮ್ಮ ಹೃದಯ ಕಾಪಾಡುವುದು ನನ್ನ ಜೀವನದ ಮುಖ್ಯ ಗುರಿ ಎಂದಳು. ಮನೆಯಲ್ಲೆಲ್ಲ ಹೊಸ ಬಾಂಧವ್ಯ, ಗೌರವ, ಸಂತೋಷ ಮತ್ತು ಶಾಂತಿ ಹರಡಿತು. ಅಣ್ಣಂದಿರು, ಅಕ್ಕಂದಿರು, ರಾಜು ಎಲ್ಲರೂ ಮನಸ್ಸು ಬದಲಾಯಿಸಿದರು. ಅವರು ಮಂಜುಳಾಳನ್ನು ಧೈರ್ಯ, ಸಹನೆ, ಪ್ರೀತಿ ನೋಡಿ ತಮ್ಮ ಹಳೆಯ ಸ್ವಾರ್ಥ, ಕೋಪ, ಅನುಮಾನಗಳನ್ನು ಬಿಟ್ಟು ಪರಸ್ಪರ ಗೌರವದಿಂದ ಬದುಕಲು ಪ್ರಾರಂಭಿಸಿದರು. ಹೀಗೆ ಅವರು ಮನೆಯಲ್ಲೆಲ್ಲ ನಗು, ಸಂತೋಷ, ಶಾಂತಿ, ಪ್ರೀತಿ ಎಲ್ಲವೂ ಒಂದೇ ಕಡೆ ಹಬ್ಬಿತು. ಮಂಜುಳಾಳ ಧೈರ್ಯ, ತ್ಯಾಗ, ಹೃದಯ ಸೌಂದರ್ಯ ಎಲ್ಲ ಮನೆ ಮಂದಿಗೆ ಪಾಠವಾಯಿತು. ಸುಭದ್ರಾದೇವಿ ಮತ್ತು ಮಂಜುಳಾಳ ನಡುವೆ ನಿಜವಾದ ಹೃದಯ ಸಂಬಂಧ ಬೆಳಗಿತು. ಅವರು ಕೂತುಕೊಂಡು ಹಾಸಿಗೆ ಹತ್ತಿರ ಮಾತನಾಡಿದರು, ಮಗು, ನಿನ್ನ ಪ್ರೀತಿ ನನಗೆ ಜೀವನದ ಶಕ್ತಿ ನೀಡಿದೆ. ನೀನು ನನ್ನ ಮಗಳಂತೆ. ಮಂಜುಳಾಳ ಉತ್ತರ, ಅಮ್ಮ, ನಾನು ಯಾವತ್ತೂ ನಿಮ್ಮ ಹೃದಯ ಕಾಪಾಡುತ್ತೇನೆ. ನಿಮ್ಮ ನೋವು ನನ್ನದು, ಸಂತೋಷವು ನನ್ನದು ಎಂದು ಅತ್ತೆಗೆ ಹೇಳಿದಳು. ಈ ಸಂಭಾಷಣೆಯಲ್ಲಿ ಮನೆಯಲ್ಲೆಲ್ಲ ಚುಂಬಕವಾಗಿ ಹರಡಿತು. ಮಂಜುಳಾಳ ಧೈರ್ಯ, ತ್ಯಾಗ, ಪ್ರೀತಿ ಎಲ್ಲ ಮನೆಯೊಳಗೆ ನನಗೆ ಸಂತೋಷ, ಶಾಂತಿಗೆ ಕಾರಣವಾಯಿತು. ಮನೆಯಲ್ಲಿ ಇತರರು ಸಹ ತಮ್ಮ ತಮ್ಮ ತಪ್ಪು ಅರಿತು ಮಂಜುಳಾಳ ಧೈರ್ಯವನ್ನು ಗೌರವಿಸಿದರು. ಮನೆ ತುಂಬಿ ಹರಡಿದ ಶಾಂತಿ ಎಲ್ಲರ ಮನಸ್ಸಿಗೆ ಸ್ಪಷ್ಟವಾಗಿ ಕಾಣಿಸಿತು. ಮನೆಯೊಳಗೆ ನಗು, ಸಂಭಾಷಣೆ, ಗೌರವ, ಪರಸ್ಪರ ಪ್ರೀತಿ ಎಲ್ಲವೂ ಹಬ್ಬಿತು. ಮಂಜುಳಾಳ ಕನಸು ನಿಜವಾಯಿತು. ಅವಳು ಅತ್ತೆಯ ಹೃದಯದಲ್ಲಿ ನಿಜವಾದ ಮಗಳಂತೆ ಬಾಳುತ್ತಿದ್ದಳು. ಮನೆಯೊಳಗೆ ನಗು, ಸಂತೋಷ, ಶಾಂತಿ, ಪ್ರೀತಿ ಎಲ್ಲವೂ ಹರಡಿತು. ರಾಜು, ಅಣ್ಣಂದಿರು, ಅಕ್ಕಂದಿರು ಎಲ್ಲರೂ ಸಂತೋಷದಿಂದ, ಗೌರವದಿಂದ ಬದುಕಲು ಪ್ರಾರಂಭಿಸಿದರು. ಸುಭದ್ರಾದೇವಿ ಮಂಜುಳಾಳನ್ನು ಅತ್ತೆಯ ಮಗಳಂತೆ ಪರಿಣಮಿಸಿದರು. ಮಗು, ನಿನ್ನಿಂದ ನನಗೆ ಜೀವನದ ಸಂತೋಷ ಸಿಕ್ಕಿದೆ. ನಿನ್ನ ಧೈರ್ಯ, ಪ್ರೀತಿ, ತ್ಯಾಗ ನನ್ನ ಜೀವನದ ಅಮೂಲ್ಯ ಪಾಠವಾಗಿದೆ. ಈ ರೀತಿಯಾಗಿ ಮನೆ ನಿಜವಾದ ಪ್ರೀತಿ, ಶಾಂತಿ, ಗೌರವ, ಬಾಂಧವ್ಯದಿಂದ ತುಂಬಿತು. ಮಂಜುಳಾ ಧೈರ್ಯ ಮತ್ತು ಪ್ರೀತಿ ಕುಟುಂಬದ ಎಲ್ಲ ಬಂಧಗಳನ್ನು ಗಾಢವಾಗಿ ಬೆಳೆದಿತು. ಇಲ್ಲಿಗೆ ಈ ಕತೆ ಮುಕ್ತಾಯವಾಯಿತು. ಕಥೆಯ ನೀತಿ ಪಾಠಗಳೇನೆಂದರೆ, ಮಂಜುಳಾಳ ಧೈರ್ಯ, ಪ್ರೀತಿ ಮತ್ತು ಸಹನೆಯಿಂದ ಅತ್ತೆಯ ಹೃದಯ ಗೆದ್ದಳು.
ಕಠಿಣ ಪರಿಸ್ಥಿತಿಗಳಲ್ಲಿಯೂ ಸಹ ಪ್ರೀತಿ ಮತ್ತು ತ್ಯಾಗದಿಂದ ಸಂಬಂಧಗಳನ್ನು ಗಾಢಗೊಳಿಸಬಹುದು. ಆಸ್ತಿ ಅಥವಾ ದ್ವೇಷಕ್ಕಾಗಿ ನಿಜವಾದ ಹೃದಯದಿಂದ ನಡೆದುಕೊಂಡು ಬದುಕಿದರೆ ಎಲ್ಲರ ಗೌರವ ಮತ್ತು ಪ್ರೀತಿ ಸ್ವಯಂ ಬಂದಿರುತ್ತದೆ. ಎಲ್ಲರೂ ಒಬ್ಬರು ತಕ್ಷಣ ಗೆಲ್ಲಬಹುದು, ಆದರೆ ಶಾಂತಿ, ನಿರಂತರ ಪರಿಶ್ರಮ ಮತ್ತು ಧೈರ್ಯದಿಂದ ನಿಜವಾದ ಬಾಂಧವ್ಯ, ಕುಟುಂಬದ ಶಕ್ತಿ ನಿರ್ಮಾಣವಾಗುತ್ತದೆ. ಕುಟುಂಬದಲ್ಲಿ ಪರಸ್ಪರ ಗೌರವ ಮತ್ತು ಮಾನ್ಯತೆಯೇ ನಿಜವಾದ ಸಂತೋಷ ಮತ್ತು ಶಾಂತಿಗೆ ದಾರಿ ತೋರಿಸುತ್ತದೆ. ಪ್ರೀತಿಯ ವೀಕ್ಷಕರೇ, ನಿಮಗೆ ಈ ಕತೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡುವವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು.